ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಐಟಿ ಕಂಟಕ ಶುರುವಾಗಿದೆ. ಪ್ರಕರಣದಲ್ಲಿ ದೊಡ್ಡ ಮೊತ್ತದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಖಾಕಿ ಪಡೆ. ಈಗ ಒಂದು ಕಡೆ ಕೊಲೆ ಆರೋಪಿ ದರ್ಶನ್ಗೆ ಐಟಿ ಕಂಟಕ ಶುರುವಾಗಿದೆ. ಈಗ ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಅದರ ಜೊತೆಗೆ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾದಂತಾಗಿದೆ. ಯಾಕಂದ್ರೆ ಈಗಾಗಲೇ ಬಹು ದೊಡ್ಡ ಮೊತ್ತದ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ 70,40,000 ರೂಪಾಯಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಹಣಕಾಸು ವ್ಯವಹಾರದ ತನಿಖೆಯನ್ನ ಐಟಿ ಹೆಗಲಿಗೆ ವಹಿಸಲಿದ್ದಾರೆ. ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ 30 ಲಕ್ಷ ರೂಪಾಯಿ ಡೀಲ್ ಅನ್ನ ಮಾಡಲಾಗಿತ್ತು. ದರ್ಶನ್ ನಿವಾಸದಲ್ಲಿ 37,40,000 ರೂಪಾಯಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಐಟಿ ವಿಚಾರವಾಗಿ ನೋಡೋದಾದ್ರೆ ಹಣಕಾಸು ವ್ಯವಹಾರದಲ್ಲಿ ಈಗ ಐಟಿ ಹೆಗಲಿಗೆ ಪೊಲೀಸರು ಈ ಒಂದು ತನಿಖೆಯನ್ನು ನಡೆಸೋದಕ್ಕೆ ಪತ್ರದ ಮೂಲಕ ಬರೆದಿದ್ದಾರೆ. ಆದಾಯ ತೆರಿಗೆ ಇಲಾಖೆಗೆ ಪೊಲೀಸ್ ಇಲಾಖೆ ಪತ್ರವನ್ನ ಬರೆದಿರುವಂತದ್ದು. ಹಣ ವಶಪಡಿಸಿಕೊಂಡಿರುವ ಬಗ್ಗೆ ಪೊಲೀಸರಿಂದ ಪತ್ರವನ್ನ ಬರೆಯಲಾಗಿದೆ. ಐಟಿ ಇಲಾಖೆ ಸಹ ಪ್ರಕರಣದ ತನಿಖೆ ನಡೆಸುವ ಸಾಧ್ಯತೆ ಇದೆ. ವಶಪಡಿಸಿಕೊಂಡಿರುವ ಹಣದ ಮೂಲ ಪತ್ತೆಯ ಬಗ್ಗೆ ತನಿಖೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಹಿಂದಿನ ಹಣಕಾಸು ವ್ಯವಹಾರಗಳ ಬಗ್ಗೆ ಕೂಡ ತನಿಖೆ ನಡೆಸುವಂತೆ ಪೊಲೀಸರು ಈಗ ಆದಾಯ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ಸಂಕಷ್ಟ ಈಗ ದರ್ಶನ್ ಅವರಿಗೆ. ಯಾಕಂದ್ರೆ ಕಂತೆ ಹಣ ಲಕ್ಷಾನುಗಟ್ಟಲೆ ಹಣವನ್ನ ಇಲ್ಲಿ ಕೊಡ್ಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಕಾಟೇರನಿಗೆ ಕಷ್ಟ ಶುರುವಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಕಾಟೇರನಿಗೆ ಕಷ್ಟ ಈಗ. ಪೊಲೀಸರಿಂದ ಡ್ರಿಲ್ ಶುರುವಾಗಿದೆ. ಕಕ್ಕಾಬಿಕ್ಕಿಯಾಗಿದ್ದಾರೆ ಕೊಲೆ ಸಾರಥಿ. ಲಕ್ಷಾಂತರ ರೂಪಾಯಿ ಹಣದ ಮೂಲವನ್ನ ಕೆದಕ್ತಾ ಇದ್ದಾರೆ ಖಾಕಿ ಪಡೆ. ಈಗ ಒಂದು ಕಡೆ ಲಕ್ಷಾಂತರ ರೂಪಾಯಿ ಹಣದ ಮೂಲವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಹಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನ ಕೊಡಲಾಗಿದೆ. ಒಂದು ಕಡೆ
70 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇರುವಂತದ್ದು. ಇತರೆ ಕೈದಿಗಳ ಜೊತೆ ಪವಿತ್ರ ಗೌಡ ಜೈಲಿನಲ್ಲಿ ಇದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ? ಈಗಾಗಲೇ ಸೀಸ್ ಮಾಡಿರುವಂತ ಹಣ ಬಂದ್ಬಿಟ್ಟು 70 ಲಕ್ಷ ಚಿಲ್ಲರೆ. ಅದರಲ್ಲಿ ದರ್ಶನ್ ಮನೆಯಿಂದ 37,40,000 ರೂಪಾಯಿ ಹಣ ವಶಪಡಿಸಿಕೊಳ್ಳಲಾಗಿದೆ. ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಪವನ್ ಮನೆಯಲ್ಲಿ 5 ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಕೇಶವಮೂರ್ತಿ ಮನೆಯಲ್ಲಿ 5 ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ನಿಖಿಲ್ ನಾಯಕ್ ಮನೆಯಲ್ಲಿ 5 ಲಕ್ಷ, ಕಾರ್ತಿಕ್ ಮನೆಯಲ್ಲಿ 5 ಲಕ್ಷ, ಪ್ರದೋಷ್ ಮನೆಯಲ್ಲಿ 5 ಲಕ್ಷ, ರಾಘವೇಂದ್ರ ಮನೆಯಲ್ಲಿ 4,40,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಹಣ ಮನೆಯಲ್ಲಿ ಹೇಗೆ ಬಂತು ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಕಡೆ ದರ್ಶನ್ ಅವರಿಗೆ, ಆತನ ಸಹಚರರಿಗೆ ಕಂಟಕವಾಗಿದೆ ಇದು. ಪೊಲೀಸ್ ಕಸ್ಟಡಿಯಲ್ಲಿ ಕಾಟೇರನಿಗೆ ಕಷ್ಟವಾಗಿದೆ. ಈಗ ಪೊಲೀಸರ ಡ್ರಿಲ್ಗೆ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ. ಯಾಕಂದ್ರೆ ಒಂದು ಕೊಲೆ ವಿಚಾರವಾಗಿ ಹಂತ ಹಂತವಾಗಿ ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಮನೆಯಲ್ಲಿ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಅತಿ ಮುಖ್ಯವಾದಂತ ಕೆಲವೊಂದಿಷ್ಟು ವಸ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಮತ್ತೊಂದೆಡೆ ಆರೋಪಿಗಳ ಮನೆಯಲ್ಲಿ ಸಿಕ್ಕಂತ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ರು. ಆ ಹಣದ ಮೂಲವನ್ನ ಈಗ ಖಾಕಿ ಪಡೆ ಕೆದಕ್ತಾ ಇದೆ. ಹಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ತನಿಖೆಯಲ್ಲಿ ಆ ಇಲಾಖೆಗೆ ವಹಿಸಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ 70 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಹಾಗೆ ಇತರೆ ಕೈದಿಗಳಿದ್ದಾರೆ. ಇದಕ್ಕೆ ಹೋಲಿಸ್ಕೊಂಡ್ರೆ 70 ಲಕ್ಷ ಹೇಗೆ ಒಟ್ಟಾರೆಯಾಗಿ ಆಯಿತು ಅಂತಂದ್ರೆ, ದರ್ಶನ್ ಮನೆ ಮಹಜರು ಹೋದಂತಹ ಸಂದರ್ಭದಲ್ಲಿ ಆತನ ಬಟ್ಟೆ, ಶೂಸ್ ಇದೆಲ್ಲವನ್ನ ಕೂಡ ವಶಪಡಿಸ್ಕೊಳ್ಬೇಕಿತ್ತು. ರೇಣುಕಾಸ್ವಾಮಿ ಕೊಲೆ ದಿನ ಏನು ಬಟ್ಟೆಯನ್ನ ಧರಿಸಿದ್ರು ಆ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕೆಲವೊಂದಿಷ್ಟು ವಸ್ತುಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಮನೆಯಿಂದ 37,40,000 ರೂಪಾಯಿ, ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇನ್ನು ಪವನ್ ಮನೆಯಲ್ಲಿ 5 ಲಕ್ಷ ರೂಪಾಯಿ, ಕೇಶವಮೂರ್ತಿ ಮನೆಯಲ್ಲಿ 5 ಲಕ್ಷ ರೂಪಾಯಿ, ನಿಖಿಲ್ ನಾಯಕ್ ಮನೆಯಲ್ಲಿ 5 ಲಕ್ಷ ರೂಪಾಯಿ, ಕಾರ್ತಿಕ್ ಮನೆಯಲ್ಲಿ 5 ಲಕ್ಷ, ಪ್ರದೋಷ್ ಮನೆಯಲ್ಲಿ 5 ಲಕ್ಷ, ರಾಘವೇಂದ್ರ ಮನೆಯಲ್ಲಿ 4.25 ಲಕ್ಷವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ಹಣದ ಮೂಲದ ಬಗ್ಗೆ ಒಟ್ಟು 70 ಲಕ್ಷ ಏನಿದೆ ಹಣ, ಈ ಹಣ ಹಾಗೆ ಅದರ ಆದಾಯದ ಮೂಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸದ್ಯಕ್ಕೆ ಈಗ ಪೊಲೀಸರು ಮತ್ತೆ ಡ್ರಿಲ್ ಶುರು ಮಾಡ್ತಿದ್ದಾರೆ.